ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ. ನಮಸ್ಕಾರ, ನಾನು ಡಾಕ್ಟರ್ ಸೌಮಿಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ಬ್ರಹ್ಮಶ್ರೀ ದೈವರಾತ ಕಥಾ ಮಾಲಿಕೆಯ 24ನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ನಿಮಗೆ ಕಳೆದ ಸಂಚಿಕೆಯಲ್ಲಿ ದೈವರಾತರು ಅವರ ಗುರುಗಳಾದಂಥ ಕಾವ್ಯಕಂಠ ಗಣಪತಿ ಮುನಿಗಳ ಜತೆಗೆ ಮಹೇಂದ್ರಗಿರಿಯಿಂದ ಪ್ರಯಾಣವನ್ನು ದಕ್ಷಿಣದ ಕಡೆಗೆ ಬೆಳೆಸ್ತಾರೆ. ಅರುಣಾಚಲಕ್ಕೆ ಪ್ರಯಾಣನ ಬೆಳೆಸ್ತಾರೆ. ಅಲ್ಲಿ ಏನೇನಾಯಿತು ಹೇಳುವಂಥ ಒಂದು ಸಂಗತಿಯನ್ನು ನಾವಿವತ್ತು ತಿಳ್ಕೊಳ್ಳುವ. ಯಾಕಂತಂದರೆ ಈ ಘಟ್ಟ ಉಂಟಲ್ಲ, ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಯಾಕಂತಂದರೆ ದೈವರಾತ್ರಿಗೆ ಮಂತ್ರ ದರ್ಶನಕ್ಕಿಂತ ಮುಂಚೆ ತುಂಬ ಸಂವಾದಗಳು ನಡೆಯುತ್ತೆ. ಅವರ ಒಂದು ಜೀವನದಲ್ಲಿ ಸಂಚಲನ ಮೂಡಿಸಿರುವಂತಹ ಒಂದು ಕಥಾ ಮಾಲಿಕೆ ಇದು. ತಾವೆಲ್ಲರೂ ಕೂಡ ಇದನ್ನು ಪ್ರಾರಂಭದಿಂದ ಕೊನೆಯ ತರಗ ತಪ್ಪದೆ ನೋಡಬೇಕು. ಹೀಗೆ ಅರುಣಾಚಲದತ್ತ ಹೊರಡುವ ಮೊದಲು ಅಲ್ಲಿಯ ಮಹಾರಾಜನಿಗೆ ಧನ್ಯವಾದವನ್ನ ಅರ್ಪಿಸ್ತಾರೆ. ಯಾಕಂದ್ರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನ, ಅನುಕೂಲವನ್ನ ಮಾಡಿಕೊಟ್ಟಿದ್ದಕ್ಕೆ. ಹಾಗೆ ಹೊರಡುವ ಮೊದಲು ಆಂಧ್ರ ಪ್ರದೇಶದ ಕಾಕಿನಾಡ ಎಂಬ ಕ್ಷೇತ್ರದಲ್ಲಿ ಚೈತ್ರ ಶುಕ್ಲ ದಶಮಿಯಂದು ತೆಲುಗು ಭಾಷೆಯಲ್ಲಿ ನಡೆಯಲಿರುವ ಸಮ್ಮೇಳನದ ಅಧ್ಯಕ್ಷರಾಗಿ ಭಾಗವಹಿಸುವುದಕ್ಕೆ ಈ ಮೊದಲೇ ಆಹ್ವಾನಿತರಾಗಿದ್ದ ಕಾರಣ ಗಣಪತಿ ಮುನಿಗಳು ವೆಂಕಟರಮಣ ಅವರೊಂದಿಗೆ ಕಾಕಿನಾಡದಲ್ಲಿ ಪ್ರಯಾಣ ಮಧ್ಯೆ ಇಳಿದುಕೊಂಡರು. ವಿಶಾಲಾಕ್ಷಿ ಅಮ್ಮನವರು ಮತ್ತು ಮಕ್ಕಳು ಹಾಗೂ ದೈವರಾತ ಇವರು ಮದ್ರಾಸಿಗೆ ಹೋದರು. ಅಲ್ಲಿ ಅವರು ಗಣಪತಿ ಮುನಿಗಳಿಗೆ ಪರಿಚಿತರಾದ ದೊರೈಸ್ವಾಮಿ ಎಂಬುವರ ಮನೆಯಲ್ಲಿ ತಂಗಿದರು. ಈ ಸಮಯಕ್ಕೆ ದೊರೈಸ್ವಾಮಿಯವರ ಮನೆಯಿಂದ ಸುಮಾರು 5 ಮೈಲಿಗಳ ಅಂತರದಲ್ಲಿರುವ ಒಂದು ಚಿಕ್ಕ ಗ್ರಾಮದಲ್ಲಿರುವ ಕಾಮಾಕ್ಷಿ ದೇವಾಲಯದ ಸಮೀಪದಲ್ಲಿ ಯಾವುದೋ ಕಾರ್ಯನಿಮಿತ್ತ ಕಪಾಲಿ ಶಾಸ್ತ್ರಿಗಳು ಉಳಿದುಕೊಂಡಿದ್ದರು. ಗಣಪತಿ ಮುನಿಗಳ ಪ್ರಧಾನ ಶಿಷ್ಯರಲ್ಲಿ ಒಬ್ಬರಾದ ಇವರು ಗುರುಪತ್ನಿ ವಿಶಾಲಾಕ್ಷಿ ಅಮ್ಮನವರು ದೊರೈಸ್ವಾಮಿಗಳ ಮನೆಯಲ್ಲಿ ಉಳಿದುಕೊಂಡಿರುವ ವಿಷಯ ತಿಳಿದು ಅವರ ದರ್ಶನಕ್ಕಾಗಿ ಅಲ್ಲಿಗೆ ಬಂದಾಗ ದೈವರಾತನಿಗೆ ಕಪಾಲಿ ಶಾಸ್ತ್ರಿಗಳ ಪರಿಚಯವಾಯಿತು. ಈಗಾಗಲೇ ಗುರುವರಿಯರಿಂದ ಕಪಾಲಿ ಶಾಸ್ತ್ರಿಗಳಿಗೆ ದೈವರಾತನ ಪರಿಚಯವಾಗಿದ್ದರೂ ಮುಖತಃ ಸಂದರ್ಶನ ಆಗಿರಲಿಲ್ಲ. ಆದ್ದರಿಂದ ಈಗ ಸಾಂದರ್ಭಿಕವಾಗಿ ಇಬ್ಬರು ಪರಸ್ಪರ ಭೇಟಿಯಾದಾಗ ಆಧ್ಯಾತ್ಮಿಕ ಕುರಿತಾದ ಯೋಗ ಪ್ರಕ್ರಿಯೆಗಳು, ಅನುಷ್ಠಾನ, ತಪಸ್ಸು ಇವೇ ಇತ್ಯಾದಿ ವಿಷಯಗಳ ಬಗೆಗೆ ಸಂವಾದ ಮತ್ತು ಚರ್ಚೆಗಳು ನಡೆದವು. ಹೀಗಿರುವಾಗ ಗಣಪತಿ ಮುನಿಗಳು ಇನ್ನೂ ಇಲ್ಲಿಗೆ ಆಗಮಿಸಿರಲಿಲ್ಲ. ದೈವರಾತನಿಗೆ ರಮಣ ಮಹರ್ಷಿಗಳನ್ನ ಕಾಣುವ ತವಕ ಹೆಚ್ಚುತ್ತಲಿತ್ತು. ಆದ್ದರಿಂದ ಆತನೊಬ್ಬನೇ ಅರುಣಾಚಲದ ಕಡೆಗೆ ಹೊರಟನು. ನೋಡಿ, ಇಲ್ಲಿ ಕಪಾಲ ಶಾಸ್ತ್ರಿಗಳ ಬಗ್ಗೆ ಉಲ್ಲೇಖ ಬರ್ತದೆ. ಇವರು ಮುಂದೆ ತುಂಬಾ ಅನ್ಯ ಭಾಷ್ಯವನ್ನು ಕೂಡ ಬರೀತಾರೆ. ದೈವರಾತ್ರ ಬಗ್ಗೆ ಅವರು ಕೇಳಿದ್ರು. ದೈವರಾತನು ಕೂಡ ಕಪಾಲ ಶಾಸ್ತ್ರಿಗಳ ಬಗ್ಗೆ ಕೇಳಿದ್ದ. ಆದರೆ ಮುಖತಃ ಭೇಟಿ ಪ್ರಥಮ ಬಾರಿಗೆ ಆಗತ್ತೆ. ದೈವರಾತರು ಕಾಯ್ತಾರೆ, ತುಂಬ ಸಮಯ ಕಾಯ್ತಾರೆ. ಆದರೆ ಕಾವ್ಯಕಂಠ ಗಣಪತಿ ಮುನಿಗಳು ಬೇರೆ ಒಂದು ಕಾರ್ಯನಿಮಿತ್ತ ಕಾಕಿನಾಡಕ್ಕೆ ಹೋಗಿರ್ತಾರೆ. ಆದ್ದರಿಂದ ಇವ್ರೇನು ಮಾಡ್ತಾರೆ ಅಂತಂದ್ರೆ ಒಬ್ಬರೇ ಅಲ್ಲಿಂದ ನೇರವಾಗಿ ಅರುಣಾಚಲಕ್ಕೆ ರಮಣ ಮಹರ್ಷಿಗಳನ್ನ ಭೇಟಿ ಆಗ್ಲಿಕ್ಕೆ ಒಬ್ಬರೇ ಸಾಗ್ತಾರೆ. ಇವರಿಗೆ ಆ ತವಕ ತುಂಬಾ ಇರುತ್ತೆ, ಹಂಬಲ ತುಂಬಾ ಇರುತ್ತೆ, ಕಾಯ್ಲಿಕ್ಕೆ ಆಗೋದಿಲ್ಲ. ನೇರವಾಗಿ ಇವರೊಬ್ಬರೇ ಅರುಣಾಚಲಕ್ಕೆ ರಮಣ ಮಹರ್ಷಿಗಳಿದ್ದಲ್ಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಗಿದ್ರೆ ಇಷ್ಟೆಲ್ಲ ಅಧ್ಯಯನಗಳನ್ನ ಮಾಡಿಕೊಂಡಿದ್ದಂತಹ, ಇಷ್ಟೆಲ್ಲ ವಿಷಯಗಳನ್ನ ಈಗಾಗಲೇ ತಿಳಿದುಕೊಂಡಂತಹ ದೈವರಾತನಿಗೆ ರಮಣರನ್ನ ಕಾಣುವ ತವಕ ಇಷ್ಟೊಂದಿತ್ತು ಅಂತಂದ್ರೆ ಆ ರಮಣರ ವ್ಯಕ್ತಿತ್ವ ಹೇಗಿದ್ದಿರಬಹುದು? ಯಾಕೆ ಆ ರಮಣರ ವ್ಯಕ್ತಿತ್ವ ಇವನನ್ನ ಅಷ್ಟೊಂದು ಸೆಳೀತಾ ಇತ್ತು? ಅವರ ವ್ಯಕ್ತಿತ್ವ, ಅವರ ಇತಿಹಾಸ ಏನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಅವರ ಒಂದು ಜೀವನದ ಪುಟ್ಟ ದರ್ಶನವನ್ನ ನಿಮ್ಗೆ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಆರ್ಷಭೂಮಿ ಭಾರತದಲ್ಲಿ ಋಷಿ ಮುನಿಗಳ, ಆತ್ಮಜ್ಞಾನಿಗಳ ಆಧ್ಯಾತ್ಮಿಕ ಪರಂಪರೆ ನಿರಂತರವಾಗಿ ಸಾಗಿ ಬಂದಿದೆ. ಅಂತಹ ಪರಂಪರೆಯಲ್ಲಿ ಭಗವಾನ್ ಶ್ರೀ ರಮಣ ಮಹರ್ಷಿಗಳು ಒಬ್ಬರಾಗಿದ್ದಾರೆ. ವೇದ ಕಾಲದ ಋಷಿಗಳಂತೆ ಇವರು ತಪಸ್ಸಿನಿಂದ ನೇರವಾಗಿ ಆತ್ಮದ ಅರಿವನ್ನು, ಅದರ ಸಹಜ ಸತ್ಯದ ಸಾಕ್ಷಾತ್ಕಾರವನ್ನ ಪಡೆದವರು. ಶಾಸ್ತ್ರಾಧ್ಯಯನದಿಂದಾಗಲಿ ಅನುಮಾನ ತರ್ಕಗಳಿಂದಾಗಲಿ ಇವರು ಏನನ್ನೂ ಬೋಧಿಸಲಿಲ್ಲ. ತಪಸ್ಸಿನಿಂದ ಏನನ್ನು ಅನುಭವಿಸಿದರೂ ಅದು ತಮ್ಮ ಅಂತರಂಗದ ಒಳಗಣ್ಣಿನಿಂದ ಯಾವ ಸತ್ಯವನ್ನ ಅವರು ಕಂಡರೋ ಅದನ್ನೇ ಸರಳವಾಗಿ ತಮ್ಮಲ್ಲಿಗೆ ಸತ್ಯವನ್ನ ಅರಸಿ ಬಂದ ಅನ್ವೇಷಕರಿಗೆ ಅವರು ವೇದಿಸಿದರು. ತಮಿಳುನಾಡಿನ ಮಧುರೆಯ ಸಮೀಪ ತಿರುಚುಳ್ಳಿ ಎಂಬ ಚಿಕ್ಕ ಹಳ್ಳಿ ಇದೆ. ಇದು ಆವರ್ತಪುರ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ಸುಂದರ ಅಯ್ಯರ್ ಮತ್ತು ಅಲಗಮ್ಮ ಎಂಬ ದಂಪತಿಗಳು ವಾಸವಾಗಿದ್ದರು. ಸುಂದರಂ ಅಯ್ಯರರು ಮೊದಲು ಒಬ್ಬ ಕರಣಿಕ ಅಂದ್ರೆ ಅಕೌಂಟೆಂಟ್ ಆಗಿದ್ದರು. ಅವರ ಬಳಿ ಗುಮಾಸ್ತರಾಗಿದ್ದರು. ಈ ವೃತ್ತಿಯಿಂದ ಬರುವ ಹಣದಲ್ಲಿ ಅವರು ಜೀವನ ನಡೆಸುತ್ತಿದ್ದರು.
ಅನಂತರ ಸ್ವತಂತ್ರ ಕರಣಿಕರಾಗಿ ಕೆಲಸ ಮಾಡುತ್ತಾ ಮುಂದೆ ಪ್ರಮಾಣ ಪತ್ರವಿಲ್ಲದ ನ್ಯಾಯವಾದಿಗಳಾಗಿ ವೃತ್ತಿ ಮಾಡಲು ಅನುಮತಿಯನ್ನು ಪಡೆದರು. ತಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದಿದ ಇವರು ತಮ್ಮ ವಾಸಕ್ಕೆ ತಕ್ಕಷ್ಟು ಅನುಕೂಲವಾದ ಮನೆಯನ್ನು ಕಟ್ಟಿಕೊಂಡರು. ಈ ಮನೆಯಲ್ಲಿ ಹೊರಗಿನಿಂದ ಬಂದ ಅತಿಥಿಗಳಿಗಾಗಿಯೇ ಒಂದು ಭಾಗವನ್ನ ಕಾಯ್ದಿರಿಸಿದ್ದರು. ಸುಂದರಂ ಅಯ್ಯರರು ಉದಾರ ಮನೋಭಾವದವರಾಗಿದ್ದು ತಮ್ಮಲ್ಲಿಗೆ ಬಂದ ಅತಿಥಿ ಅಭ್ಯಾಗತರಿಗೆ ಆದರದಿಂದ ಉಪಚಾರ ಮಾಡುತ್ತಿದ್ದರು. ಇದರಿಂದ ಇವರ ಜನಪ್ರಿಯತೆ ಹೆಚ್ಚುತ್ತಾ ಅವರಿಗೆ ಊರಿನಲ್ಲಿ ಗಣ್ಯ ಸ್ಥಾನವು ದೊರಕಿತ್ತು. ಸುಂದರಂ ಅಯ್ಯರ್ ಮತ್ತು ಅಳಗಮ್ಮ ಇವರ ಮಗನಾಗಿ 1879 ಡಿಸೆಂಬರ್ 29 ನಡುರಾತ್ರಿ ಅಂದು ಆರ್ದ್ರಾ ದರ್ಶನ ಮಂಗಳ ಮಹೋತ್ಸವ ಶ್ರೀ ಭೂಮಿನಾಥೇಶ್ವರ ದೇವರು ನಗರ ಪ್ರದಕ್ಷಿಣೆ ಮುಗಿಸಿ 1 ಗಂಟೆಗೆ ಮಂದಿರ ಪ್ರವೇಶಿಸುವ ಸಮಯದಲ್ಲಿ ರಮಣರು ಜನ್ಮ ತಾಳಿದರು. ಭಾರತೀಯ ಪಂಚಾಂಗದಂತೆ ಪ್ರಮಾಧಿ ಸಂವತ್ಸರ ಧನುರ್ಮಾಸ ಪುನರ್ವಸು ನಕ್ಷತ್ರ. ತಂದೆ ತಾಯಿಯರು ಈ ಮಗುವಿಗೆ ವೆಂಕಟರಮಣ ಎಂದು ನಾಮಕರಣ ಮಾಡಿದರು. ಇವರಿಗೆ ಅಣ್ಣ ನಾಗಸ್ವಾಮಿ ಮತ್ತು ನಾಗಸುಂದರಂ ಮತ್ತು ಅಲಮೇಲು ಎಂಬ ತಂಗಿ, ಒಟ್ಟು ಅವರು 4 ಮಕ್ಕಳಾಗಿದ್ದರು. ಹೀಗೆ ಸುಂದರವಾದಂತಹ ಕುಟುಂಬ ಸಂತೋಷದಿಂದ ಕೂಡಿತ್ತು. ಆರ್ದ್ರಾ ದರ್ಶನದ ದಿನ ಅಂದು ವಿಶ್ವಸೃಷ್ಟಿ ಮತ್ತು ಲಯದ ತಾಂಡವ ನೃತ್ಯದಲ್ಲಿ ಶಿವನು ನಟರಾಜನ ರೂಪದಿಂದ ಭಕ್ತರಿಗೆ ದರ್ಶನವಿತ್ತ ಸ್ಮರಣಾರ್ಥವಾಗಿ ಶೈವರು ಭಕ್ತಿಯಿಂದ ಸಂಭ್ರಮಿಸುವ ದಿನ. ಭಾರತೀಯ ಪದ್ಧತಿಯಂತೆ ಬೆಳಗಿನ ಜಾವ ಮುಂದಿನ ಬೆಳಗಿನ ಜಾವದವರೆಗೆ ದಿನಮಾನವನ್ನ ಎಣಿಸುವ ಕ್ರಮವೂ ಇರುವುದರಿಂದ ಈ ವರ್ಷ ಆರ್ದ್ರಾ ದರ್ಶನವು 29ನೇ ದಿನಾಂಕದಂತೆ ಬಂದಿತ್ತು. ವೆಂಕಟರಮಣನು 11ನೇ ವಯಸ್ಸಿಗೆ ದಿಂಡಿಗಲ್ಲಿನ ಶಾಲೆಗೆ ಹೋಗತೊಡಗಿದನು. ಆತನಿಗೆ 12 ವರ್ಷವಾಗುತ್ತಿರುವಾಗ ಸುಂದರ ಅಯ್ಯರರು ನಿಧನರಾದರು. ಸಂತೋಷದಿಂದಿರುವ ಈ ಕುಟುಂಬಕ್ಕೆ ದುಃಖದ ಬರಸಿಡಿಲು ಬಂದೆರಗಿತು. ಒಂದಾಗಿದ್ದ ಕುಟುಂಬ ಚೆಲ್ಲಾಪಿಲ್ಲಿಯಾಯಿತು. ಆಗ ತಂದೆಯ ಸೋದರ ಸುಬ್ಬ ಅಯ್ಯರರ ಮಧುರೈನಲ್ಲಿ ವಾಸ ಮಾಡುತ್ತಿದ್ದು ಮಕ್ಕಳು ಅವರಲ್ಲಿ ಆಶ್ರಯ ಪಡೆದರು. ವೆಂಕಟರಮಣನ ಮುಂದಿನ ವಿದ್ಯಾಭ್ಯಾಸ ಸ್ಕೇಟ್ಸ್ ಮಿಡ್ಲ್ ಸ್ಕೂಲ್ನಲ್ಲಿಯೂ ನಂತರ ಅಮೆರಿಕನ್ ಮಿಷನ್ ಹೈಸ್ಕೂಲ್ನಲ್ಲಿಯೂ ನಡೆಯಿತು. ಅವನಲ್ಲಿ ವಿಶೇಷ ಬುದ್ಧಿವಂತಿಕೆ ಕಂಡು ಬರದಿದ್ದರೂ ಆತನಲ್ಲಿಯ ಅಸಾಧಾರಣ ನೆನಪಿನ ಶಕ್ತಿ ಅವನ ಕಲಿಕೆಗೆ ಸಹಾಯವಾಗಿತ್ತು. ಒಂದು ಸಲ ಪಾಠವನ್ನ ಕೇಳಿದರೆ ಸಾಕು, ಮತ್ತೆ ಅದನ್ನು ಓದುವ ಅಗತ್ಯವಿರಲಿಲ್ಲ. ಆದರೆ ಆತನಿಗೆ ಇದಾವುದರಲ್ಲಿಯೂ ಆಸಕ್ತಿ ಇರಲಿಲ್ಲ. ಅಸ್ವಾಭಾವಿಕ ನಿದ್ದೆ ಮಾಡುವ ಗುಣವೇ ಆತನ ವಿಶೇಷತೆಯಾಗಿತ್ತು. ಅಂದು ದಿಂಡಿಗಲ್ಲಿನಲ್ಲಿ ನಡೆದ ಒಂದು ಘಟನೆ ಇದಕ್ಕೆ ಒಳ್ಳೆಯ ಉದಾಹರಣೆ. ಮನೆಯಲ್ಲಿ ಯಾವುದೋ ಸಮಾರಂಭ ನಡೆದಿತ್ತು. ಅದನ್ನು ಮುಗಿಸಿ ಮನೆಯವರೆಲ್ಲ ರಾತ್ರಿ ದೇವಾಲಯಕ್ಕೆ ಹೋದಾಗ ಮುಂದಿನ ಕೋಣೆಯಲ್ಲಿ ಪುಸ್ತಕ ಓದುತ್ತಾ ಕುಳಿತಿದ್ದ ವೆಂಕಟರಮಣನು ಮನೆಯ ಬಾಗಿಲು ಕಿಟಕಿಗಳ ಕದ ಮುಚ್ಚಿ ಅಗಳಿ ಹಾಕಿ ನಿದ್ದೆ ಹೋದನು. ದೇವಾಲಯದಿಂದ ಹಿಂದಿರುಗಿದ ಮನೆಯವರು ಬಾಗಿಲು ಕಿಟಕಿಗಳನ್ನ ಜೋರಾಗಿ ಬಡಿದರು, ಕೂಗಿ ಕರೆದರು. ಆದರೂ ಎಚ್ಚರವಾಗದಿರಲು ಅಂತೂ ಹೇಗೋ ಬಾಗಿಲು ತೆರೆದು ಒಳಗೆ ಹೋದರು. ಒಳಗೆ ಜಗತ್ತಿನ ಪರಿವೆಯೇ ಇಲ್ಲದೆ ಗಾಢ ನಿದ್ದೆಯಲ್ಲಿ ಮಲಗಿದ ವೆಂಕಟರಮಣ ಮನೆಯವರಿಗೆಲ್ಲ ಎಚ್ಚರಿಸಲು ಹೊಡೆದು ಬಡಿದು ಏನೆಲ್ಲ ಮಾಡಿದರೂ ಯಾರಿಂದಲೂ ಅವನನ್ನ ಎಚ್ಚರಿಸಲು ಸಾಧ್ಯವಾಗಲಿಲ್ಲ. ಮರುದಿನ ಬೆಳಿಗ್ಗೆ ಎಚ್ಚರವಾದಾಗಲೇ ಮನೆಯವರಿಂದ ಆತನಿಗೆ ವಿಷಯ ತಿಳಿದಿತ್ತು. ಇದೇ ರೀತಿಯ ಘಟನೆ ಮದುರೈನಲ್ಲೂ ನಡೆಯಿತು. ವೆಂಕಟರಮಣನು ಚೆಂಡಾಟ, ಕಾಲ್ಚೆಂಡಿನಾಟ, ಕುಸ್ತಿ, ಈಜಾಟ ಎಲ್ಲದರಲ್ಲೂ ಮೇಲುಗೈ ಸಾಧಿಸುತ್ತಿರಲು ಸಿಟ್ಟಾದ ಹುಡುಗರು ಆತ ನಿದ್ರಿಸುತ್ತಾ ಇರುವಾಗ ಆತನನ್ನು ಎತ್ತಿಕೊಂಡು ಬೇಕಾದ ಕಡೆ ಒಯ್ದು ಮನ ಬಂದಂತೆ ಬಡಿದು ಪುನಃ ಆತನನ್ನ ಮೊದಲಿನಂತೆಯೇ ಹಾಸಿಗೆಯ ಮೇಲೆ ಮಲಗಿಸಿ ಹೋದರು. ಮರುದಿನ ಅವರಾಗಿ ಇದನ್ನು ಹೇಳುವವರೆಗೂ ಅವನಿಗೆ ಇದ್ಯಾವುದೂ ತಿಳಿದಿರುತ್ತಿರಲಿಲ್ಲ. ಆಕಸ್ಮಿಕವೋ ಅಥವಾ ಪರಿಸ್ಥಿತಿಯ ಪರಿಣಾಮವೋ ದಿವ್ಯಾನುಭೂತಿಯ ಸೆಳೆತವೋ ಸುಂದರ ಅಯ್ಯರರ ಮನೆತನ ಪರಂಪರೆಯಲ್ಲಿ ಆಗಾಗ ಯಾರೆಲ್ಲರಾದರೂ ಒಬ್ಬರಲ್ಲಿ ವೈರಾಗ್ಯ ಭಾವವು ಕಾಣಿಸಿಕೊಳ್ಳುತ್ತಾ ಇರುವುದು ಸತ್ಯವಾಗಿತ್ತು. ಸುಂದರಂ ಅಯ್ಯರರ ಚಿಕ್ಕಪ್ಪನು ದಂಡ ಕಮಂಡಲ ಹಿಡಿದು ದೇಶಾಂತರ ಹೋಗಿದ್ದನು. ಅವರ ಅಣ್ಣ ಸಮೀಪದ ಊರಿಗೆ ಹೋಗಿ ಬರುವುದಾಗಿ ತಿಳಿಸಿ ತೆರಳಿದವನು ಮತ್ತೆ ಮನೆಗೆ ಮರಳದೆ ಸನ್ಯಾಸಿಯಾಗಿ ಎತ್ತಲೂ ಕಣ್ಮರೆಯಾಗಿದ್ದನು. ನೋಡಿ, ಆ ಬೆಳವೆ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವಲ್ಲ, ಹಾಗೆ ಈ ಒಂದು ರಮಣರ ಜೀವನದಲ್ಲೂ ಕೂಡ ಇದೇ ರೀತಿ ನಡೆಯುತ್ತೆ. ಅವರು ಒಂದು ಅಧ್ಯಯನ ಸಮಯದಲ್ಲಿ ತುಂಬ ಜಾಣರಾಗಿದ್ರು. ಒಂದು ಸಲ ಹೋದ್ರೆ ಸಾಕು ನೆನಪಿಟ್ಕೊಳ್ಳುವಂಥ ಅಗಾಧ ಮೇಧಾಶಕ್ತಿ ಇತ್ತು ಅವರಲ್ಲಿ. ಹಾಗೆ ಎಲ್ಲ ಒಂದು ಆಟೋಟ ಇರ್ಬೋದು, ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅವರು ಮೇಲಿಗೆ ಸಾಧಿಸ್ತಿದ್ರು. ಕುಸ್ತಿ ಇರ್ಬೋದು, ಆಟೋಟ ಇರ್ಬೋದು, ಯಾವುದೇ ಒಂದು ಕ್ರೀಡೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಅವರೊಂದು ಶಾಲೆಯ ಜೀವನದಲ್ಲಿ ಮೇಲುಗೆಯನ್ನು ಸಾಧಿಸಿದ್ರು. ಆವಾಗ ಬ್ರಿಟಿಷರ ಆಳ್ವಿಕೆ ಇರೋದ್ರಿಂದ ಅವರು ಆ ಒಂದು ಕಾನ್ವೆಂಟ್ ಒಂದು ಸ್ಕೂಲಿಗೆ ಹೋಗಿದ್ರು. ಅಲ್ಲಿ ಕೂಡ ಅವರು ಮೇಲುಗೆಯನ್ನು ಸಾಧಿಸಿದ್ರು, ಎಲ್ಲ ಒಂದು ಅಧ್ಯಯನವನ್ನು ಮಾಡಿ. ಆದರೆ ಇವರಿಗೆ ಹೇಗಾಗಿತ್ತು ಅಂತಂದ್ರೆ, ಈ ಒಂದು ಅಧ್ಯಯನದ ಬಗ್ಗೆ, ಈ ಒಂದು ಶಾಲೆಯಲ್ಲಿ ಹೇಳುವಂತಹ ಒಂದು ಅಧ್ಯಯನದ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಅವರಿಗೆ. ಅವ್ರದ್ದೇನಿದ್ರು ಕೂಡ ಅವರಿಗೆ ತನಗೆ ಜ್ಞಾನೋದಯ ಆಗಿದ್ದನ್ನೇ ಕೂಡ ಎಲ್ಲರಿಗೆ ಹೇಳೋದಾಗಿತ್ತು. ಕೆಲವೊಮ್ಮೆ ಅವರು ಮಲಗಿದಾಗ
ದಿನಗಟ್ಲೆ ನಿದ್ದೆನೆ ಮಾಡ್ತಾ ಇರ್ತಿದ್ರು, ಯಾವುದು ಪರಿವೇ ಇಲ್ಲದೆ. ಎಷ್ಟು ಗಾಢವಾದ ನಿದ್ರೆ ಅಂದ್ರೆ ತಗೊಂಡೋಗಿ ಹೊಡೆದು ಮತ್ತೆ ತಂದು ಮಲಗಿಸಿದ್ರು ಅವ್ರಿಗೆ ಎಚ್ಚರ ಆಗ್ತಾ ಇರ್ಲಿಲ್ಲ. ಇದು ಆ ಒಂದು ರಮಣ ಮಹರ್ಷಿಗಳಿಗೆ, ರಮಣರಿಗೆ ದೈವೀದತ್ತವಾಗಿ ಬಂದಿರುವಂತ ವರ. ಅದೇ ನಾವು ಸಮಾಧಿ ಸ್ಥಿತಿ ಅಂತ ಹೇಳ್ತೇವೆ, ಸಮಾಧಿಗೆ ಹೋಗೋದು ಅಂತ ಹೇಳ್ತೇವಲ್ಲ, ಹಾಗೆ ಅವರು ಆ ಒಂದು ತಪೋಶಕ್ತಿಯಿಂದ ಅವರಿಗೆ ನೈಸರ್ಗಿಕವಾಗಿ ಗೊತ್ತಿಲ್ಲದೆ ಸಮಾಧಿ ಸ್ಥಿತಿಗೆ ಹೋಗ್ತಿದ್ರು. ಅದಕ್ಕಾಗಿ ಅವರು ಪುಸ್ತಕದಲ್ಲಿ ಬರ್ತದೆ, ಸಾವನ್ನ ಅನುಭವಿಸಿದವರು ಅಂತ. ಹೌದು, ಈಗ ಮುಂದೆ ಅದನ್ನೇ ಹೇಳ್ತಾ ಇರುವಂತದ್ದು. ಮರಣ ಭಯದಲ್ಲಿ ಅಮೃತತ್ವದ ಅನುಭವ ಅಂತ. ಏನಿದು ಮರಣದ ಭಯದಲ್ಲಿ ಅಮೃತತ್ವದ ಅನುಭವ ಎಂದರೆ, ಅದೊಂದು ದಿನ ಮಧುರೈನಲ್ಲಿ ತನ್ನ ಚಿಕ್ಕಪ್ಪನ ಮನೆಯ ಮಾಳಿಗೆಯ ಮೇಲೆ ಬಾಲಕ ರಮಣ ಹಾಯಾಗಿ ಮಲಗಿದ್ದ. ಮನೆಯಲ್ಲಿ ಯಾರೂ ಇರಲಿಲ್ಲ, ಅವನೊಬ್ಬನೇ ಇದ್ದ. ಅದೇಕೋ ಇದ್ದಕ್ಕಿದ್ದ ಹಾಗೆ ಅವನಲ್ಲಿ ತಂತಾನೆ ಮರಣ ಭಯ ಬಂದು ಬಿಟ್ಟಿತು. ನಾನು ಸಾಯುತ್ತಿದ್ದೇನೆ ಎಂಬ ಭಾವನೆ ತೀವ್ರವಾಯಿತು. ಸಾವಿನ ಕಲ್ಪನೆಯಲ್ಲಿ ದೇಹದಿಂದ ಆಚೆಗೆ ಮನಸ್ಸನ್ನ ಕೇಂದ್ರೀಕರಿಸಿ ದೂರದಲ್ಲಿ ಬೇರಾಗಿ ನಿಂತು ನಿಶ್ಚಲವಾಗಿ ಬಿದ್ದಿರುವ ಈ ದೇಹವನ್ನ ಆತ ಕಲ್ಪಿಸಿಕೊಂಡ. ಈಗ ಈ ದೇಹ ಸತ್ತು ಹೋಗಿದೆ, ಇದನ್ನು ಸ್ಮಶಾನಕ್ಕೆ ಒಯ್ದು ಸುಟ್ಟು ಬೂದಿ ಮಾಡುತ್ತಾರೆ. ಆಗ ನಾನು ಏನಾಗುತ್ತೇನೆ ಅಂದು ನಾನು ನಿದ್ದೆಯಲ್ಲಿರುವಾಗ ಕೆಲವು ಹುಡುಗರು ಎತ್ತಿಕೊಂಡು ಹೋಗಿ ಮನ ಬಂದಂತೆ ಬಡಿದರು. ಆದಾಗ್ಯೂ ನನಗೆ ನೋವಿನ ಅನುಭವವೇ ಆಗಲಿಲ್ಲವಲ್ಲ. ಯಾಕೆಂದರೆ ಆಗ ನಾನು ಏನಾಗಿದ್ದೆ, ಅದೆಂತಹ ಸ್ಥಿತಿಯಲ್ಲಿ ಇದ್ದೆ? ಜೀವ ಭಾವದ ಮನಸ್ಸಿನ ಅರಿವು ಮರೆಯಾಗಿ ಅವ್ಯಕ್ತ ಸುಪ್ತ ಸ್ಥಿತಿಯಲ್ಲಿ ಇದ್ದೇನೆ. ಹಾಗಾದರೆ ಈಗ ಇರುವುದಕ್ಕಿಂತ ಭಿನ್ನವಾದ ಬೇರೊಂದು ಸ್ಥಿತಿ ಇದೆ, ಅದೇ ನಿಜವಾದುದು, ಅದೇ ಸಹಜವಾದುದು. ಹೀಗೆ ಆತನಲ್ಲಿ ಮರಣ ಭಯದಿಂದ ಅಮೃತತ್ವದ ಅನುಭವ ಮೂಡಿತು. ಕೆಲವೊಮ್ಮೆ ರಾತ್ರಿ ಇತ್ತ ಎಚ್ಚರವೂ ಅಲ್ಲದ, ಅತ್ತ ನಿದ್ರೆಯೂ ಅಲ್ಲದ ಸುಪ್ತ ಸ್ಥಿತಿಯಲ್ಲಿ ಮಲಗಿರುತ್ತಿದ್ದನು. ಬಾಹ್ಯ ಮನಸ್ಸಿನ ವಿಚಾರಗಳ ಆಚೆ ಸಾಕ್ಷಿ ಭಾವದಲ್ಲಿ ಲೀನವಾಗಿ ಇರುವುದು ಅವನಿಗೆ ಸಹಜವಾಗತೊಡಗಿತ್ತು. ಆತನಲ್ಲಿ ಆತ್ಮ ಜಾಗೃತಿಯ ಅರಿವು ಪ್ರಕಾಶಿಸತೊಡಗಿತ್ತು. ತಿರುಚುಳ್ಳಿಯಲ್ಲಿ ಇರುವಾಗ ಒಂದು ದಿನ ನಡೆದ ಘಟನೆ ಇದು. ವೃದ್ಧರಾದ ಅಪರಿಚಿತ ಸಂಬಂಧಿಕರೊಬ್ಬರು ಭೇಟಿಯಾದಾಗ ವೆಂಕಟರಮಣನು ಸಹಜವಾಗಿ ಅವರನ್ನ ತಾವು ಎಲ್ಲಿಂದ ಬಂದಿರೆಂದು ಕೇಳಿದನು. ಅದಕ್ಕೆ ಆ ವೃದ್ಧರು ಅರುಣಾಚಲದಿಂದ ಎಂದರು. ಇದರಿಂದ ಭಾವುಕನಾದ ಬಾಲಕ ವೆಂಕಟರಮಣನು, ಏನು ಅರುಣಾಚಲವೇ, ಎಲ್ಲಿದೆ ಎಂದು ಕೇಳಲು ಅರುಣಾಚಲವು ತಿರುವಣ್ಣಾಮಲೆಯಲ್ಲಿ ಇರುವುದೆಂದು ಆ ವೃದ್ಧರು ವಿವರಿಸಿದರು. ವೆಂಕಟರಮಣನು ತಿರುಚಿಳ್ಳಿಯಿಂದ ಮಧುರೈಗೆ ಬಂದು ವಾಸಿಸುತ್ತಾ ಇರುವಾಗ ನವೆಂಬರ್ 1895ರಲ್ಲಿ ಚಿಕ್ಕಪ್ಪನು ಯಾರಿಂದಲೂ ಎರವಲು ತಂದ ಶಿವಭಕ್ತರ ಕುರಿತಾದ ಪೆರಿಯ ಪುರಾಣ ಎಂಬ ಪುಸ್ತಕವನ್ನ ಓದಿ ಅದರಿಂದ ಈತ ಪ್ರಭಾವಿತನಾದನು. ಅದರಲ್ಲಿ ತ್ಯಾಗ ಜೀವನದಿಂದ ಪರಮಾತ್ಮನಲ್ಲಿ ಒಂದಾಗುವ ವಿಷಯದ ಬಗ್ಗೆ ಸಾರಿ ಹೇಳಲಾಗಿತ್ತು. ನೋಡಿ, ಈ ಒಂದು ಸಮಯದಲ್ಲಿ ಅಲ್ಲಿ ಹೇಳ್ತಾರೆ, ರಮಣರ ಒಂದು ಜನ್ಮ ಸಮಯವನ್ನ ಹೇಳ್ತಾರೆ 1879 ಅಂತ ಹೇಳ್ತಾರೆ. ದೈವರಾತ್ರಕ್ಕಿಂತ 12 ವರ್ಷ ದೊಡ್ಡವರು. ದೈವರಾತ್ರದ್ದು 1891. ಬರೀ 12 ವರ್ಷ ಅಂದ್ರೆ ಇವರೆಲ್ಲ ದೊಡ್ಡ ದೊಡ್ಡ ಏನೊಂದು 50 ವರ್ಷದವರೆಲ್ಲ ಅಲ್ಲ. ದೈವರಾತ್ರಿಗೆ ಇನ್ನೂ ಮಂತ್ರದರ್ಶನ ಆಗಿಲ್ಲ, 25 ವರ್ಷನೂ ಅವ್ರಿಗೆ ಆಗಿಲ್ಲ, ಇನ್ನು ಒಂದು 20ರಿಂದ 21 ವರ್ಷ ಆಗಿರ್ಬೋದು ಅಷ್ಟೇ. ರಮಣರಿಗೆ ಅಂದಾಜು ಒಂದು 32-33 ವರ್ಷ ಆಗಿರಬಹುದು ಅಂದಾಜು ನಾವಿಲ್ಲಿ ಹೇಳುವಂತಹದ್ದು. ಅಂದ್ರೆ ಅತ್ಯಂತ ಒಂದು ಚಿಕ್ಕ ವಯಸ್ಸೇ ಇದು. ಈಗ ಒಂದು 50 ವರ್ಷ ಆಗಿದೆ, ತುಂಬಾ ಸಾಧನೆ ಮಾಡಿದ್ದಾರೆ ಅಲ್ಲ, ಇವೆಲ್ಲ ಇವರಿಗೆ ದೈವಿದತ್ತವಾಗಿ ಬಂದಿರುವಂತಹದ್ದು. ಆ ಒಂದು ದೇವರ ಆಶೀರ್ವಾದ ಹಾಗೂ ದೇವರ ವರ ಇವರಿಗೆ ಸಿಕ್ಕಿರುವಂತಹದ್ದು. ಹೀಗೆ ರಮಣರ ಜೀವನ ಸಾಗ್ತದೆ. ಅನುಭವ ವೇದ್ಯ ದಿವ್ಯ ಅರಿವಿನ ಪ್ರವಾಹವೊಂದು ಆತನ ಸುಪ್ತ ಮನಸ್ಸಿನಲ್ಲಿ ಹರಿಯಲು ಪ್ರಾರಂಭಿಸಿತ್ತು. ಕರ್ತೃ ಮತ್ತು ವಸ್ತುಗಳ ದ್ವೈತ್ಯ ಭಾವನೆಗೆ ಅತೀತವಾದ ಈ ಪ್ರಜ್ಞೆಯು ಯಾವುದೇ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಕುರಿತಾಗಿ ಆಗಿರುವುದಲ್ಲ. ಭೌತಿಕ ಮತ್ತು ಮಾನಸಿಕ ಎಲ್ಲೆಯನ್ನ ದಾಟಿದ ಅವಸ್ಥೆ ಇದಾಗಿದ್ದರೂ ಭೌತಿಕ ಹಾಗೂ ಮಾನಸಿಕ ಕ್ರಿಯೆಗಳು ನಿರಾಬಾಧಿತವಾಗಿ ಸರಿಯಾಗಿ ನಡೆಯುವುದಕ್ಕೆ ಏನೂ ಆತಂಕವಿರಲಿಲ್ಲ. ಆಧ್ಯಾತ್ಮಿಕ ಬೆಳಗಿನ ಮುಂಜಾವಿನಲ್ಲಿ ಮುನ್ನಡೆಯುತ್ತಿದ್ದ ವೆಂಕಟರಮಣನಲ್ಲಿ ಈಗ ಆಹಾರ, ವಿಹಾರ, ಆಟ, ಪಾಠ, ಓದು, ಬರಹಗಳ ಪ್ರಾಪಂಚಿಕ ವ್ಯವಹಾರಗಳ ಬಗೆಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಅವನ ಈ ಉದಾಸೀನ ಭಾವದಿಂದಾಗಿ ಚಿಕ್ಕಪ್ಪ ಮತ್ತು ಅಣ್ಣನ ಕೋಪ ತಾಪಗಳು ಸಹಜವಾಗಿಯೇ ರಮಣನ ಬಗೆಗೆ ಉಂಟಾದವು. ಹೀಗಿರುವಾಗ ಅಂದು ಶಾಲೆಯಲ್ಲಿ ಇಂಗ್ಲಿಷ್ ವ್ಯಾಕರಣದ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಲಿಲ್ಲ ಎಂಬ ಕಾರಣಕ್ಕೆ ಮನೆಯಿಂದ ಬರುವಾಗ ಸರಿಯಾದ ಉತ್ತರವನ್ನ
3 ಬಾರಿ ಬರೆದು ತರುವ ಶಿಕ್ಷೆಯನ್ನ ಉಪಾಧ್ಯಾಯರು ನೀಡಿದರು. ಆದರೆ ರಮಣನಿಗೆ ಒಂದು ಸಲ ಬರೆಯಲು ಆರಂಭಿಸುತ್ತಿದ್ದಂತೆಯೇ ಇದೆಲ್ಲ ಯಾಕೆ ಎನಿಸಿತು. ಬರೆಯುವುದನ್ನ ಬಿಟ್ಟು ಧ್ಯಾನದಲ್ಲಿ ಮಗ್ನನಾದನು. ಇದನ್ನು ಕಂಡ ಅಣ್ಣ ನಾಗಸ್ವಾಮಿಗೆ ಕೋಪ ಬಂದು, ನಿನ್ನಂತವನಿಗೆ ಈ ಓದು ಬರಹ ವಿದ್ಯಾಭ್ಯಾಸವೆಲ್ಲ ಯಾಕೆ ಎಂದು ಕಟುಕಿ ಆಡಿದಾಗ 16ರ ಹರೆಯದ ರಮಣನಿಗೆ ಕೋಪವೇ ಬರಲಿಲ್ಲ. ಬದಲಿಗೆ ಹೌದು, ನನ್ನಂಥವನಿಗೆ ಇದೆಲ್ಲ ಯಾಕೆ ಎಂದು ಎನಿಸಿತು. ಅಂತೆಯೇ ಆತನೀಗ ಒಂದು ಖಚಿತ ನಿರ್ಧಾರಕ್ಕೆ ಬಂದು, ನಾನು ಶಾಲೆಗೆ ಹೋಗುತ್ತೇನೆ ಎಂದು ಎದ್ದು ನಿಂತಾಗ, ಹಾಗಾದರೆ ಕೆಳಗೆ ಪೆಟ್ಟಿಗೆಯಲ್ಲಿ 5 ರೂಪಾಯಿ ಇದೆ, ನಿನ್ನ ಶಾಲೆಯ ಸಮೀಪವೇ ನನ್ನ ಕಾಲೇಜು ಇದೆ, ನನ್ನ ಕಾಲೇಜು ಶುಲ್ಕವನ್ನ ಕಟ್ಟಿಬಿಡು ಎಂದು ಅಣ್ಣ ನಾಗಸ್ವಾಮಿ ಹೇಳಿದರು. ಆಗ ರಮಣನು, ಓ, ಇದು ಸಹ ದೈವ ಸಂಕಲ್ಪವೇ ಇರಬೇಕು ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ತವಕದಿಂದ ಊಟ ಮುಗಿಸಿದನು. ಆತ್ಮಾನುಭವದ ಸಹಜ ಸ್ಥಿತಿಯನ್ನು ಅರಿಯುವುದಕ್ಕಾಗಿ ಆತ ಅರುಣಾಚಲವನ್ನ ಸೇರಿ ತಪಸ್ಸನ್ನಾಚರಿಸುವ ಸಂಕಲ್ಪದಲ್ಲಿದ್ದ. ಆ ಸಮಯಕ್ಕೆ ಆತನಲ್ಲಿ ಹದಿಹರೆಯದ ಭಾವಾವೇಶವಾಗಲಿ, ಆತುರದ ತೀರ್ಮಾನವಾಗಲಿ, ಮಾನಸಿಕ ತುಮುಲವಾಗಲಿ ಇರಲಿಲ್ಲ. ಕೇವಲ ಅರುಣಾಚಲೇಶ್ವರನ ದಿವ್ಯ ಸಾನ್ನಿಧ್ಯದ ಕಲ್ಪನೆಯಿಂದಲೇ ರಮಣನ ದೈಹಿಕ ಹಸಿವು ಇಂಗಿ ಹೋಗಿತ್ತು. ನೆಪ ಮಾತ್ರಕ್ಕೆ ಊಟ ಮುಗಿಸಿದ. ಹೊಟ್ಟೆ ತುಂಬಿತೋ ಇಲ್ಲವೋ ಗೊತ್ತಿಲ್ಲ. ಅರುಣಾಚಲಕ್ಕೆ ಹೋಗುವ ಕಾತರ. ಪೆಟ್ಟಿಗೆ ಹತ್ತಿರ ಬಂದಾಗ ತನಗೆ 3 ರೂಪಾಯಿ ಸಾಕು, ಅಗತ್ಯಕ್ಕಿಂತ ಹೆಚ್ಚು ಹಣ ಬೇಡ ಎಂದು ಎನಿಸಿತು. ಅಷ್ಟು ಮಾತ್ರ ತೆಗೆದುಕೊಂಡು ಉಳಿದ 2 ರೂಪಾಯಿಯನ್ನು ಅಲ್ಲಿಯೇ ಇರಿಸಿದ. ತರುವಾಯ ತನ್ನ ಬಗೆಗೆ ಮನೆಯವರು ಯಾರು ಆತಂಕ ಪಡಬಾರದು, ಸುಮ್ಮನೆ ಅರಸುತ್ತಾ ಅಲೆದು ಶ್ರಮಿಸಬಾರದು ಎಂಬ ಮಾನವೀಯ ಸಹಜ ಅರಿವಿನಿಂದ ಒಂದು ಪತ್ರವನ್ನು ಬರೆದು ಅಲ್ಲಿ ಇರಿಸಿದ. ಅದರ ಒಕ್ಕಣೆ ಈ ರೀತಿಯಾಗಿತ್ತು: ನಾನು ತಂದೆಯನ್ನ ಹುಡುಕಿ ಅವನ ಆಜ್ಞೆಯಂತೆಯೇ ಇಲ್ಲಿಂದ ಹೊರಟಿದ್ದೇನೆ. ಇದು ಮಹತ್ವದ ಸಾಹಸ ಯಾತ್ರೆ. ಆದ್ದರಿಂದ ಯಾರೂ ಇದಕ್ಕಾಗಿ ಶೋಕಿಸಬಾರದು, ಹುಡುಕಲು ಪ್ರಯತ್ನಿಸಬಾರದು, ಹಣ ಖರ್ಚು ಮಾಡಬಾರದು. ನಿನ್ನ ಕಾಲೇಜು ಶುಲ್ಕ ಕಟ್ಟಲಾಗಿಲ್ಲ, ಇದರೊಂದಿಗೆ 2 ರೂಪಾಯಿ ಇರಿಸಿದೆ ಎಂದು ಬರೆದಿದ್ದ. ನೋಡಿ, ರಮಣರಿಗೆ ಅವರು ಕೂಡ ತುಂಬಾ ಬುದ್ಧಿವಂತರಿದ್ರು. ಶ್ರುತಧರ ಅಂತ ನೀವು ಕೇಳಿರ್ಬೋದು. ಹೇಗೆ ಕಾವ್ಯಕಂಠ ಗಣಪತಿ ಮುನಿಗಳ ಬಗ್ಗೆ ನಾವಿಲ್ಲಿ ಹೇಳಿದ್ವ, ಅವ್ರು ಶ್ರುತಧರ ಅಂತ, ಹಾಗೆ ಕೂಡ ರಮಣ ಮಹರ್ಷಿಗಳು ಕೂಡ ಇದ್ರು. ಆದರೆ ಅವರಿಗೆ ಈ ಒಂದು ಅಧ್ಯಯನದ ಬಗ್ಗೆ ಯಾವುದೇ ಆಸಕ್ತಿ ಇರಲಿಲ್ಲ. ಅವ್ರಿಗೆ ನಾನು ಹೋಗ್ಬೇಕು, ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು, ಇದು ಯಾವುದ್ರ ಬಗ್ಗೂ ಆಸಕ್ತಿ ಇರಲಿಲ್ಲ. ಬರೀ ತಪಸ್ಸಿನ ಬಗ್ಗೆ, ಮಂತ್ರ ಬಗ್ಗೆನೇ ಇತ್ತು. ಅದಕ್ಕಾಗಿ ಅವರು ಎಲ್ಲ ಒಂದು ಅಧ್ಯಯನವನ್ನು ಅಷ್ಟಕ್ಕೆ ಮೊಟಕುಗೊಳಿಸಿ ಅಲ್ಲಿಂದ ಅವರು ನೇರವಾಗಿ ಅರುಣಾಚಲಕ್ಕೆ ಹೋಗ್ತಾರೆ. ಪತ್ರವನ್ನು ಕೂಡ ಬರೆದಿಟ್ಟು ಬರ್ತಾರೆ. ನಾನು ನನ್ನ ತಂದೆ ಇದ್ದಲ್ಲಿ ಹೋಗ್ತಾ ಇದ್ದಾನೆ, ಇದರ ಬಗ್ಗೆ ಯಾರು ಕೂಡ ಯೋಚನೆ ಮಾಡೋದು ಬೇಡ, ಯಾರು ಕೂಡ ಇದ್ರ ಬಗ್ಗೆ ಶೋಕ ಪಡುವ ಅವಶ್ಯ ಇಲ್ಲ ಅಂತ ಪತ್ರವನ್ನು ಬರೋದು. ನೋಡಿ, ಅಲ್ಲಿ 5 ರೂಪಾಯಿ ಇತ್ತು, 5 ರೂಪಾಯಲ್ಲಿ 3 ರೂಪಾಯಿ ಅಷ್ಟೇ ತಕೊಂಡು 2 ರೂಪಾಯಿನ ಹಾಗೆ ಇಟ್ಟಕ್ಕೆ, ಇದು ಯಾವತ್ತೂ ಈ ಹಣವನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಅಲ್ಲಿಂದ ಅವರು ಸಾಗ್ತಾರೆ. ಪತ್ರದಲ್ಲಿ ಎಲ್ಲಿಯೂ ಅಂಕಿತವೇ ಇರಲಿಲ್ಲ. ನಾಮರೂಪದಿಂದ ನಿರ್ದೇಶಿಸುವ ಈ ಭಾವರೂಪ ಜಗತ್ತಿನಲ್ಲಿ ವ್ಯಾವಹಾರಿಕ ಉಪಯೋಗಕ್ಕಾಗಿ ಮಾತ್ರ ಅಂಕಿತವು ಬಳಕೆಯಾಗುವುದು. ಆತ್ಮ ಚೈತನ್ಯಕ್ಕಿಂತ ನಾನು ಬೇರೆ ಎಂದು ಆತನಿಗೆ ಅನಿಸಲೇ ಇಲ್ಲ. ಹೀಗಿರುವಾಗ ಆತ್ಮ ಚೈತನ್ಯಕ್ಕೆ ಹೊರತಾದ ನಾಮ ನಿರ್ದೇಶನದ ಅಗತ್ಯ ನನಗೇಕೆ ಎಂದು ಅನಿಸಿತ್ತು. ಹೀಗೆ ಪತ್ರವನ್ನ ಬರೆದಿಟ್ಟು ತನ್ನ ಅಂಕಿತವೇ ಬೇಡ, ತನ್ನ ಆತ್ಮ ಚೈತನ್ಯವೇ ತನ್ನ ಅಂಕಿತ ಎಂದು ನಂಬಿದಂತಹ ರಮಣರು ಅಲ್ಲಿಂದ ಹೊರಡ್ತಾರೆ. ಮುಂದೇನಾಯ್ತು, ಅಲ್ಲಿಂದ ಅವರು ಹೇಗೆ ತಲುಪಿದ್ರು, ಅರುಣಾಚಲಕ್ಕೆ ಹೇಗೆ ಹೋದ್ರು? ನೋಡಿ, ಇನ್ನೂ ಕೂಡ ಆತ ಅರುಣಾಚಲವನ್ನ ನೋಡಿದವನಲ್ಲ. ಕೇವಲ ಅದನ್ನ ಕೇಳಿರೋದ್ರಿಂದನೇ ಆತ ಏನೋ ಒಂದು ಸೆಳೆತವನ್ನ ಅರುಣಾಚಲದತ್ತ ಪಡೆದಿದ್ದ. ಹಾಗಾಗಿ ಇಲ್ಲಿ ಹೊರಟಂತಹ ಈ ಬಾಲಕ ಅಲ್ಲಿಗೆ ತಲುಪ್ತಾನ ಇಲ್ವಾ? ಮಧ್ಯದಲ್ಲಿ ಏನಾದರೂ ತೊಂದರೆ ಆಯ್ತಾ? ಯಾವ ರೀತಿಯಲ್ಲಿ ಅವನು ಮನೆಯಿಂದ ಅರುಣಾಚಲಕ್ಕೆ ತನಕ ತಲುಪಿದ, ಹಾಗೂ ಮನೆಯವರು ಇದನ್ನ ಯಾವ ರೀತಿಯಾಗಿ ಸ್ವೀಕಾರ ಮಾಡಿದ್ರು, ಮುಂದೆ ಏನಾಯ್ತು ಅನ್ನೋದನ್ನ ಮುಂಬರುವಂತಹ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ನಿಮಗೂ ಏನಾದರೂ ಈ ಆತ್ಮ ಚರಿತ್ರೆಯನ್ನು ಓದಲು ಆಸಕ್ತಿ ಇರಿದ್ದಲ್ಲಿ ಈ ಪುಸ್ತಕವನ್ನ ನೀವು ತರಿಸಿಕೊಳ್ಳಬಹುದು. ಇಲ್ಲಿಯ ತನಕ ತಾಳ್ಮೆಯಿಂದ ಈ ಒಂದು ಕಥೆಯನ್ನ ಆಲಿಸಿದ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬ್ರಹ್ಮಶ್ರೀ ದೈವರಾತರು ಹಾಗೂ ರಮಣ ಮಹರ್ಷಿಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ರಮಣರ ಮುಂದಿನ ಜೀವನ ಹೇಗೆ, ಯಾವ ರೀತಿಯಲ್ಲಿ ಪರಿವರ್ತನೆ ಆಯ್ತು ಅನ್ನೋದನ್ನ ತಿಳಿದುಕೊಳ್ಳೋಣ. ಅಲ್ಲಿಯ ತನಕ ನಮಸ್ಕಾರ. ನಮಸ್ತೆ.